ಯಾವ ಕಾನೂನು? ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಇದೆ. ಯಾವುದೇ ಅತಿಕ್ರಮಣ ಮಾಡ್ಕೊಂಡಿದ್ರು ಕೂಡ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡದಲೆ ಆ ಮನೆಗಳನ್ನ ಧ್ವಂಸ ಮಾಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಸೈಟೇಷನ್ ಇದೆ. ಅದನ್ನ ಯಾಕೆ ವೈಲೇಟ್ ಮಾಡಿದೀರಾ? ಹಾಗಾಗಿ ಈ ಜನರ ಪರವಾಗಿ ನಮ್ಮ ಆಗ್ರಹ ಇಷ್ಟೇ, ಇವರಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಡುವವರೆಗೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಜನರ ಪರವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಕಾನೂನಾತ್ಮಕ ಹೋರಾಟವೂ ಮಾಡ್ತೇವೆ, ಪ್ರಜಾಸತ್ತಾತ್ಮಕ ಹೋರಾಟವನ್ನು ಕೂಡ ಮಾಡ್ತೇವೆ. ಇವತ್ತು ನಮ್ಮ ರಾಜ್ಯ ನಾಯಕರ ಡೆಲಿಗೇಷನ್, ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ ಹನ್ನಾನ್ ಸಾಬ್ ಅವರ ನೇತೃತ್ವದಲ್ಲಿ ನಾವು ಇಲ್ಲಿಗೆ ಭೇಟಿ ನೀಡಿದ್ದೇವೆ. ಇವರ ಅಹವಾಲನ್ನು ಕೇಳ್ತಾ ಇದ್ದೇವೆ. ಮುಖ್ಯಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ ಕೃಷ್ಣ ಬೈರೇಗೌಡರೇ, ನಿಮ್ಮ ಮೇಲೆ ಬಹಳ ನಮಗೆ ಕನಿಕರ ಇತ್ತು. ನೀವು ಒಂದು ಒಳ್ಳೆಯ ಒಂದು ಪರಿಜ್ಞಾನ ಇರುವಂತಹ ರಾಜಕಾರಣಿ ಎಂಬಂತ ಹೆಸರಿದೆ, ಒಳ್ಳೆ ಫೇಮ್ ಇದೆ ನಿಮ್ದು. ನೀವು ಕಂದಾಯ ಸಚಿವರಾದ ನಂತರ ಬಹಳಷ್ಟು ರಿಫಾರ್ಮೇಶನ್ ಅಂತ ಮಾಡಿದ್ದೀರಾ. ನಿಮ್ಮದೇ ಕಾನ್ಸ್ಟಿಟ್ಯೂನ್ಸಿಯ ಜನರು ಇವತ್ತು ಬೀದಿ ಪಾಲಾಗಿದ್ದಾರೆ. ಕೊರಿಯುವ ಚಳಿ ಇದೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಬಾಣಂತಿ ಮಹಿಳೆಯರಿದ್ದಾರೆ. ಅವರ ಬಗ್ಗೆ ಕಿಂಚಿತ್ತು ಕನಿಕರ ಇಲ್ವಾ ನಿಮಗೆ? ನಿಮಗೆ ಅಲ್ವಾ ಓಟ್ ಹಾಕಿದ್ದೀವರೆಲ್ಲ? ದಯವಿಟ್ಟು ನೀವು ಮುಖ್ಯಮಂತ್ರಿಯವರ ಬಳಿ ಚರ್ಚಿಸಿ ಇವರಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ. ನಾವು ಇದೇ ಜಾಗ ಕೊಡಿ ಅಂತ ಕೇಳ್ತಾ ಇಲ್ಲ. ಈ ಜಾಗ ಒಂದು ವೇಳೆ ನೀವು ಯಾವುದಾದ್ರೂ ಅಭಿವೃದ್ಧಿ ಕಾರ್ಯಕ್ಕಾಗಿ ನೀವು ಈಗಾಗಲೇ ಪ್ಲಾನ್ ಮಾಡಿದ್ರೆ ಖಂಡಿತ ಮಾಡಿ, ಆದ್ರೆ ಇವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವವರೆಗೂ ಕೂಡ ಇವರನ್ನ ಇಲ್ಲಿಂದ ಸ್ಥಳಾಂತರ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಎಂಬುವಂತಹ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಮೇಡಮ್ ನೋಡಿ ಮೇಡಮ್, ಇವರೆಲ್ಲ ಫಕೀರ್ ಕಾಲೋನಿ ಅಂತ ಹೇಳಿದ್ರೆ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡುವಂಥದ್ದು. ಅವರಿಗೆ ಕಾನೂನಿನ ಏಕುಪುಕ್ಕು ಗೊತ್ತಿಲ್ಲ. 2018ರಲ್ಲಿ ಸ್ವತಃ ಸರ್ಕಾರ 94C ಅಡಿಯಲ್ಲಿ ಅಕ್ರಮ ಸಕ್ರಮದ ಒಂದು ಕಾನೂನು ಏನಿದೆ, ಆ ಕಾನೂನು ಅಡಿಯಲ್ಲಿ ಅವರಿಗೆ ಡಾಕ್ಯುಮೆಂಟ್ ಮಾಡಲಿಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಪಾಪ ಅವರಿಗೆ ಎಜುಕೇಶನ್ ನ ಕೊರತೆ ಕಾರಣದಿಂದ ಅದನ್ನು ಅವರು ಮಾಡ್ಕೊಂಡಿಲ್ಲ. ಅಕ್ರಮ ಸಕ್ರಮದಲ್ಲಿ ಒಂದು ವೇಳೆ ಇವರಿಂದ ನೀವು ಹಣವನ್ನು ಕಟ್ಟಿಸಿಕೊಂಡು ಮಾಡಿಕೊಡೋದಾದ್ರೆ ನಾವು ಅದಕ್ಕೆ ಬೇಕಾದಂತ ಅಸಿಸ್ಟೆಂಟ್ ಅನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ, ಲೀಗಲ್ ಅಸಿಸ್ಟೆಂಟ್ ಮಾಡಲಿಕ್ಕೆ ತಯಾರಿದ್ದೇವೆ. ಡಾಕ್ಯುಮೆಂಟೇಶನ್ ಏನ್ ಬೇಕು ಅದನ್ನ ಪ್ರಿಪೇರ್ ಮಾಡಿ ನಾವು ಇವ್ರ ಪರವಾಗಿ ಸಲ್ಲಿಸ್ತೇವೆ. ಒಂದು ವೇಳೆ ಅದರಲ್ಲಿ ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಪರ್ಯಾಯ ವ್ಯವಸ್ಥೆ ಏನಿದೆ, 2 ಲಕ್ಷ ಮನೆಯನ್ನು ಕಟ್ತಾ ಇದ್ದೀರಾ. ಮಾನ್ಯ ವಸತಿ ಸಚಿವರಾದ ವಿಸಿಟ್ ಜಮೀರ್ ಅಹಮದ್ ಖಾನ್ ರವರೇ, ನಿಮಗೆ ಒಂದು ಚೂರಾದ್ರೂ ಮಾನವೀಯತೆ ಇಲ್ವಾ? ಬೆಂಗಳೂರಲ್ಲಿ ನೀವು ಇದ್ದೀರಾ, ನೀವು ಎಲ್ಲೋ ಹೋಗಿ ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಾ. ಯಾರೋ ನಿಮ್ಮ ಹತ್ರ ಸಹಾಯ ಕೇಳ್ಕೊ ಬಂದ್ರೆ 5 ಲಕ್ಷ 10 ಲಕ್ಷ ಸಹಾಯ ಮಾಡ್ತೀರಾ. ಇಲ್ಲಿರುವಂತಹ ಈ ವ್ಯಕ್ತಿಗಳಿಗೆ ಒಂದು ಸಹಾಯ ಮಾಡಬೇಕು ಅಂತ ಕಟ್ಟಿಸಿ ದಯವಿಟ್ಟು ಸರ್ ಇದು